ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ಇವತ್ತು ಬೆಳಿಗ್ಗೆನೇ ಆಯಿಲ್ ಬಿಸಿ ಮಾಡಿ ಅಪ್ಲೈ ಮಾಡಿದ್ದೀನಿ. ಅವಳ ಪಾಡಿಗಳು ಆಟ ಆಡ್ಕೋತಿದ್ದಾಳೆ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಯಿಲ್ ಹಚ್ಚಿಸ್ಕೊಳ್ಳು. ನಾನು ಇದೇ ಆಯಿಲ್, ಕೋಕೋನಟ್ ಆಯಿಲ್ ಲಾಸ್ಟ್ ಟೈಮ್ ತೋರಿಸಿದ್ದಲ್ಲ, ಲಿಟಲ್ ರಿಚುವಲ್ಸ್ ಅವ್ರದ್ದೇ ಕಂಪ್ಲೀಟ್ ಮಸಾಜ್, ಬಾಡಿ ಮಸಾಜ್ ಆಯಿಲು ಅದನ್ನೇ ಯೂಸ್ ಮಾಡ್ತೀನಿ. ಸಾರಿ. ಆ್ಯಂಡ್ ಏರ್ ಆಯಿಲ್ಗೂ ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಫೇಸ್ಗೂ ಅಪ್ಲೈ ಮಾಡ್ಬೋದು, ಏನೂ ಆಗೋಲ್ಲ. ಆ್ಯಕ್ಚುಲಿ ಟ್ರೈನ್ ಆನ್ ಮಾಡಿದ್ದೆ, ಆಟ ಆಡ್ಕೋತಿದ್ಲು, ಸೌಂಡ್ ಬರುತ್ತೆ ಅಂತೇಳಿ ಅದನ್ನು ಆಫ್ ಮಾಡಿದ್ದೀನಿ. ಇವಾಗ ಆನ್ ಮಾಡ್ತೀನಿ, ಮತ್ತೆ ಆಡ್ಕೋತಾಳೆ ಪಾಪ. ನಾನು ಇನ್ನೂ ತಿಂಡಿ ಮಾಡಿಲ್ಲ, ತಿಂಡಿ ಮಾಡ್ಕೋಬೇಕು. ಪಾಪ ಹೇಗೆ ಕಾಡ್ತಿದ್ದಾಳೆ ಆಯಿಲ್ ಅಪ್ಲೈ ಮಾಡಿರೋದಕ್ಕೆ. ಅವಳದು ಸ್ವಲ್ಪ ಏರ್ ಫಾಲ್ ಆಗ್ತಿತ್ತು 3rd 4th ಮಂತಲ್ಲಿ. ಈಗ ಕಡಿಮೆ ಆಗಿದೆ. ಮಕ್ಕಳದು ಏರ್ ಫಾಲ್ ಆಗುತ್ತಂತೆ 3rd 4th ಮಂತಲ್ಲಿ. ನೀನು ಈಗ ಮಾಡು. ಓಕೆ ಗೈಸ್, ನಾನೀಗ ತಿಂಡಿ ಮಾಡ್ಕೋತಿದ್ದೀನಿ. ದೋಸೆ ಮಾಡ್ತಿದ್ದೀನಿ ಅಷ್ಟೇ, ಏನಿಲ್ಲ. ನೀರು ದೋಸೆ ಮಾಡ್ಕೋತಿದ್ದೀನಿ. ಚಿಕನ್ ಸಾಂಬಾರು ಮಾಡಿದ್ವಿ ಅಲ್ವಾ ನೆನ್ನೆ, ಅದೇ ಇನ್ನೂ ಇತ್ತು. ಸೊ ಅದಕ್ಕೆ ದೋಸೆ ಮಾಡ್ಕೋತಿದ್ದೀವಿ. ದೋಸೆ ಮಾಡ್ಕೊಟ್ಟೆ ರಂಜಿತ್ ತಿಂದು ಹೋದ್ರು. ನಾನು ಈಗ ಮಾಡ್ಕೋತಿದ್ದೀನಿ. ಇವಾಗ ಅವ್ರು ಪ್ಲೇಟ್ ಹಿಂಗೆ ಬಿಟ್ಟೋಗಿದ್ದಾರೆ. ನಾನೇ ಹೇಳಿದ್ದು, ಯಾಕಂದರೆ ಇಷ್ಟೊಂದು ಸಾಂಬಾರು. ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ, ಅವ್ರು ತಿಂದು ಬಿಟ್ಟಿದ್ದ ಪ್ಲೇಟಲ್ಲಿ ನಾನು ತಿಂತಿರ್ತೀನಿ, ನನಗೆ ಚಾನ್ಸ್ ಸಿಕ್ತಾಗೆಲ್ಲ ಅಂತ. ಆ ಸಾಂಬಾರು ಇಲ್ಲ ಅಂದರೂ ನಾನು ಅದರಲ್ಲೇ ತಿಂತಿದ್ದೆ. ಅವ್ರಿಗೆ ಅದು ಗೊತ್ತಾಗ್ಬಿಟ್ಟಿದೆ. ಅವ್ರು ಯಾವಾಗಲೂ ಇಲ್ಲಿ ಶೆಲ್ಫ್ನಲ್ಲಿ ಇಟ್ಬಿಟ್ಟು ಅಲ್ಲಿ ಸಿಂಕಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಲ್ವ ಇವ್ರು ತಿಂತಾಳೆ ಇದೇ ಪ್ಲೇಟಲ್ಲಿ ಅಂತ. ಸೊ ಹಂಗಾಗಿ ಈಗ ನಾನು ಅಲ್ಲಿ ಟ್ರೈನ್ ಹತ್ರ ಆಗ್ತಿದ್ದೆ, ಆಟ ಆಡ್ಕೊತಿದ್ಲು. ಬಟ್ ಸ್ವಲ್ಪ ಅವಳಿಗೂ ಕಂಫರ್ಟಬಲ್ ಇಲ್ಲಿಗೇನೋ ಅಳ್ತಿದ್ಲು, ಅದಕ್ಕೆ ಎತ್ಕೊಂಡು ಬಂದೆ ಅವಳನ್ನು. ಏನು ಮಾಡೋಕ್ಕಪ್ಪ, ಅವ್ರ ಅಜ್ಜಿ ಅಲ್ಲಿ ಇದ್ದಿದ್ದು ಎತ್ಕೋತಿದ್ರು. ಅವ್ರ ಅಜ್ಜಿ 2 ತಿಂಗಳು ಬರಲ್ವಂತೆ, ನೆನ್ನೆನೇ ಹೇಳಿದ್ದಾರೆ. 2 ತಿಂಗಳು ಯಾವ ಅಜ್ಜಿನೂ ಇಲ್ಲ ಅಂತ ನಮ್ಮ ಅಪ್ಪ ಹೇಳ್ತಿದ್ರು. ಯಾವ ಅಜ್ಜಿನಿಲ್ಲ, ಯಾವ ತಾತನೂ ಇಲ್ಲ ಅಂತ. ಯಾಕಂದರೆ ಅವ್ರು ಕ್ರಾಸ್ ಮಾಡ್ತಿದ್ದಾರೆ, ಹತ್ತಿ ಕ್ರಾಸು. ಸೊ ಇನ್ 2 months ಅವ್ರು ಕಂಪ್ಲೀಟ್ ಬಿಸಿ. ಸೆಪ್ಟೆಂಬರಲ್ಲಿ ಇಬ್ಬರು ಬನ್ನಿ ಅಂತ ಹೇಳಿದ್ದೀನಿ. ನನ್ನ ತಂಗಿ ನಮ್ಮ ಅಪ್ಪ ನಮ್ಮ ಬಂದ್ರೇ ಬರೋದಿಲ್ಲ. ಅಂದರೆ ಅವಳು ಫುಲ್ ವೀಕ್ ಡೇಸಲ್ಲಿ ಕೆಲಸ ಮಾಡಿ ಟಯರ್ಡ್ ಆಗಿರ್ತಾಳೆ. ಆ ಟೈಮಲ್ಲಿ ಆದರೂ ಅಟ್ಲೀಸ್ಟ್ 1 day ಲೀವ್ ತೊಗೋತಾಳೆ. ಯಾವಾಗಲೂ ಲೀವ್ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಅವಳು ಜಾಸ್ತಿ ಬರಲ್ಲ. ಸಾಟರ್ಡೆ ಸಿಗ್ತಾಳೆ, ಅವಳು ನಮ್ಮ ಜೊತೆ ಬರ್ತಾಳೆ ಊರಿಗೆ. ನಮ್ಮ ಯಜಮಾನ್ರು ನನ್ನ ಮಗಳನ್ನ ಯಾವ ಥರ ವೆಲ್ಕಮ್ ಮಾಡ್ತಾರೆ ಅಂತ ನೋಡ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು. ಯಾಕಂದರೆ ನನಗೆ ತುಂಬ ಆಸೆ ಈ ಥರ ಶಾಸ್ತ್ರಗಳೆಲ್ಲ ಮಾಡಬೇಕಾದ್ರೆ ನಾನು ಟ್ರೆಡಿಷ್ನಲ್ ರೆಡಿ ಆಗಬೇಕು, ನನ್ನ ಮಗಳನ್ನ ಟ್ರೆಡಿಷ್ನಲ್ ರೆಡಿ ಮಾಡಬೇಕು ಅಂತ. ಇವಳನ್ನೇನೋ ರೆಡಿ ಮಾಡ್ಬೋದು, ಬೇಕಾದ್ರೆ ಇವಳನ್ನ ಕಾರಲ್ಲೇ ರೆಡಿ ಮಾಡ್ಬೋದು. ಬಟ್ ನಾನು ಇಲ್ಲಿಂದ ಮಧುಗಿರಿ ಕಿವಿ ಚುಚ್ಚಿಸ್ಕೊಂಡು ಅಮ್ಮನ ಮನೆಯಿಂದ ಗಂಡನ ಮನೆ. ಸೊ ಅಷ್ಟೊತ್ತವರೆಗೂ ಸ್ಯಾರಿ ಹಾಕೊಳ್ಳೋಕೆ ನನ್ನ ಕೈಲಿ ನಿಜವಾಗ್ಲೂ ಆಗಲ್ಲ. ಸೊ ನಾರ್ಮಲ್ ಡ್ರೆಸ್ಸೇ ಹಾಕೋಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆ ಥರದ್ದೆಲ್ಲ ಟ್ರಾವೆಲಿಂಗ್ ಟೈಮಲ್ಲಿ ಶಾಸ್ತ್ರ ಮಾಡ್ಕೊತೀವಿ, ಟ್ರಾವೆಲ್ ಮಾಡಬೇಕು ಪ್ರತಿಯೊಂದು ಶಾಸ್ತ್ರಗಳಿಗೂ ಅಂದರೆ ಕಷ್ಟ. ಬೆಂಗಳೂರಲ್ಲೇ ಆಗಿದ್ರೆ ಆರಾಮಾಗಿ ನಾವು ರೆಡಿ ಆಗ್ಬೋದಿತ್ತು. ಇರಲಿ, ನಾಮಕರಣ ಇದೆ, ಇನ್ನೂ ನಾಮಕರಣ ರೆಡಿ ಆಗೋದಾಗುತ್ತೆ. ಇವಾಗ ಇರೋದ್ರಲ್ಲೇ ಸಿಂಪಲ್ಲಾಗಿ ಹೇಗೋ ಮಾಡ್ತೀವಿ. ನಮ್ಮ ಮಕ್ಕಳು ಚೆನ್ನಾಗಿ ರೆಡಿ ಆದರೆ ಸಾಕು, ನಂದು ಹೆಂಗೋ ಇರಲಿ. ನನ್ನ ಮಗಳು ಚೆನ್ನಾಗಿ ರೆಡಿ ಆದರೆ ಸಾಕು ನನಗೆ. ಅವ್ಳಿಗೆ ಆಯಿಲ್ ಅಪ್ಲೈ ಮಾಡಿರೋದಕ್ಕೆ ಫುಲ್ ಸುಟ್ಟಿದೆ. ಇಲ್ಲಿ ಫೇಸ್ಗೂ ಅಪ್ಲೈ ಮಾಡಿದ್ದೀನಿ. ಅದಕ್ಕೆ ನಾನು 2 hours ಬಿಟ್ಟು ಅವಳು ಬಿಸಿ ನೀರಲ್ಲಿ, ಅಂದರೆ ತುಂಬ ಬಿಸಿ ಅಲ್ಲ, ನಾರ್ಮಲ್ ಒಂದು ಏನಂತಾರೆ ಉಗುರು ಬೆಚ್ಚಗೆ ಅಂತಾರಲ್ಲ, ಅಷ್ಟಿರಲ್ಲಿ ಸ್ನಾನ ಮಾಡಿಸ್ತೀನಿ. ಅವಳದಾದ್ಮೇಲೆ ನಾನು ಏರ್ ಆಯಿಲ್ ಅಪ್ಲೈ ಮಾಡಿದೆ. ನನಗಂತೂ ಏರ್ ಫಾಲ್ ಎಷ್ಟಾಗುತ್ತೆ ಅಂದರೆ ಅಳೋದೊಂದು ಬಾಕಿ. ಹಿಂಗೆ ಹೂವು ಮಾಡ್ಕೊಂಡ್ರೆ ಇಷ್ಟಿಷ್ಟು ಏರ್ಸ್ ಬರುತ್ತೆ. ಬೋಡಿಯಾಗಿ ಹೋಗ್ಬಿಡ್ತೀನಿ ಅನ್ಸುತ್ತೆ, ಸ್ವಲ್ಪ ಇರುತ್ತೆ ನಾನು. ಓಕೆ ಗೈಸ್, ದೋಸೆ ಮಾಡಿಕೊಂಡು ತಿಂತೀನಿ, ಆಮೇಲೆ ಮತ್ತೆ ಸಿಗ್ತೀನಿ, ಆಯಿತಾ? ನೋಡಿ, ನಾನು ಊಟ ಮಾಡ್ತಾಯಿದ್ದೀನಿ, ಅವಳು ಹಾಗೆ ಮಲ್ಕೊಂಡು ಪಾಪ. ಈ ಟ್ರೈನ್ ನೋಡ್ತಾ ಎಷ್ಟೊಂದು ಸತಿ ಹಂಗೆ ಮಲಗಿದಾಳೆ ಗೊತ್ತಾ. ಆಟ ಆಡ್ತಾ ಹಂಗೆ ಮಲ್ಕೊಬಿಡ್ತಾಳೆ. ನಾನು ಅಳೋದೊಂದು ಬಾಕಿ ನಿಜವಾಗ್ಲೂ. ಇವಳು ಏನಿಷ್ಟು ಅವಳ ಪಾಳಿಗೆ ಅವಳು ಆಡ್ತಾಳೆ, ಅವಳ ಪಾಳಿಗೆ ಅವಳು ಹಾಲು ಕುಡ್ಕೊಂಡು ಹಂಗೆ ಮಲ್ಕೋತಾಳಲ್ವ, ಕಾಟನೇ ಮಾಡಲ್ವಲ್ಲ ಅಂತ ಅನ್ಸುತ್ತೆ ಅದೊಂದು ಟೈಮು. ಮೇ ಬಿ ಅವಳಿಗೂ ಅರ್ಥ ಆಗಿದೆ ಅನಿಸುತ್ತೆ. ಅಮ್ಮ ಬಿಟ್ಟರೆ ಯಾರೂ ಇಲ್ವಲ್ಲ ಮನೆಯಲ್ಲಿ, ಅಮ್ಮಗೆ ನಾನು ಜಾಸ್ತಿ ಕಾಟ ಕೊಡಬಾರ್ದು, ಅಮ್ಮಗೂ ಕೆಲಸ ಇರುತ್ತೆ, ಟಯರ್ಡ್ ಆಗಿರ್ತಾರೆ ಅಂತ. ಬಟ್ ನಾನು ಅವಳು ಎದ್ದಿರುವಾಗ ಆಲ್ಮೋಸ್ಟ್ ಎತ್ಕೊಂಡು ಅವಳಿಗೂ ಬೋರ್ ಆಗಬಾರ್ದು ಅಂತ ಆಚೆ ಕರ್ಕೊಂಡೋಗಿ ಕೂತ್ಕೋತೀನಿ. ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ. ಟಾಯ್ಸ್ ಪ್ಲೇ ಮಾಡ್ತಾ ಇರ್ತೀನಿ ಗೈಸ್.
ಅವಳು ಆರಾಮಾಗಿರ್ತಾಳೆ ಬಿಡು ಅಂತ ಬಿಡಲ್ಲ. ಅವಳಿಗೆ ಎಷ್ಟು ಟೈಮ್ ಕೊಡೋಕ್ಕಾಗುತ್ತೋ ಅಷ್ಟು, ಅದಕ್ಕಿಂತ ಜಾಸ್ತಿನೇ ಕೊಟ್ಟಿರ್ತೀನಿ ನಾನು. ಅದು ಬೆಡ್ಶೀಟು ಮತ್ತು ತೊಟ್ಲಲ್ಲಿ ಹಾಕ್ತೀವಲ್ಲ ಆ ಬೆಡ್ಶೀಟ್ ಎರಡು ಕೂಡ ವಾಶ್ ಮಾಡೋಕೆ ಹಾಕಿದ್ದೆ. ವಾಶ್ ಆಗಿದೆ, ಹೋಗಿ ಆಚೆ ಒಣಗಾಕಬೇಕು. ಆ್ಯಂಡ್ ಒಂದು ಡ್ರೈ ಶೀಟ್ ಕೂಡ ಹಾಕಿದ್ದೆ, ನೈಟ್ ಡ್ರೈ ಶೀಟ್ ಹಾಕಿದ್ದೆ ಅಲ್ವಾ ತೊಟ್ಟಲ್ಲಿ. ಅದನ್ನು ಏನಂದರೆ ಪೈಪೆಲ್ಲ ಮುಚ್ಚಿಡಬೇಕು. ಸಮ್ಟೈಮ್ಸ್ ನಾನು ಹೇಗೆ ಥಿಂಕ್ ಮಾಡ್ತೀನಿ ಅಂತಂದರೆ, ವಿಹಾ ಜೊತೆ ನಾನು ಒಬ್ಬಳೇ ಇದ್ದೀನಲ್ವ, ಅವಳಿಗೆ ಏನಾದರೂ ಬೋರ್ ಆಗ್ತಿದೆಯಾ. ಇವಾಗ ಯೂಶ್ವಲಿ ಮಕ್ಕಳಿರೋ ಮನೆಯಲ್ಲಿ ಸಮ್ಟೈಮ್ಸ್ ಎಮೋಷನ್ಸ್ನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಯಾವುದಾದ್ರೂ ಒಂದು ನಿಮ್ಮ ಜೊತೆನೂ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ ಮಕ್ಕಳಿರೋ ಮನೇಲಿ ಮನೆ ತುಂಬ ಜನ ಇರ್ತಾರೆ, ಅಜ್ಜಿ ತಾತ ಎಲ್ಲರೂ ಇರ್ತಾರೆ ಅಲ್ವಾ. ಇವಾಗ ಇಲ್ಲಿ ನಾನು ರಂಜಿತ್ ಇಬ್ಬರೇ ಇರೋದು, ಅದರಲ್ಲೂ ಎಕ್ಸ್ಪೆಷಲಿ ಡೇ ಟೈಮ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಒಬ್ಬಳೇ ಇರ್ತೀನಿ. ಸೊ ಅವಳಿಗೆ ಬೋರ್ ಆಗ್ತಿದ್ಯೇನೋ, ಭಾಳ ಕಷ್ಟ. ಮೂರು ಟೇಕ್ ತಗೋತಾ ಇದ್ದೀನಿ. ಸೊ ಬೋರ್ ಆಗ್ತಿದ್ಯೇನೋ ಅವಳಿಗೆ ಅಂತ ನಾನು ಥಿಂಕ್ ಮಾಡ್ತೀನಿ. ನಮ್ಮ ಜೊತೆನೇ ಇದ್ದು ಅವಳಿಗೂ ಅಜ್ಜಿ ತಾತ ಪ್ರೀತಿ ಸಿಗಬೇಕಲ್ವಾ. ಯೂಶ್ವಲಿ ಮಕ್ಕಳು ಬೆಳಿಬೇಕಾದ್ರೆ ಅಜ್ಜಿ ತಾತ ಪ್ರೀತಿ ಸಿಕ್ಕೇ ಸಿಗುತ್ತೆ. ಅವಳಿಗೆ ಸಿಗ್ತಿಲ್ವೇನೋ ಡೈಲಿ ನಮ್ಮದೇ ಅಂತ ಅನ್ಕೋತಿರ್ತೀನಿ. ಬಟ್ ಅವಳು ತುಂಬ ಖುಷಿಯಾಗಿ ತುಂಬ ಕಂಫರ್ಟಬಲ್ ಆಗಿರೋದು ನಮ್ಮಿಬ್ಬರ ಜೊತೆಗೇನೆ. ನನಗೆ ಅದು ರೀಸೆಂಟಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಎಲ್ಲೇ ಆಚೆಗಡೆ ನಾವು ಕರ್ಕೊಂಡೋದ್ರು, ಲಾಸ್ಟ್ ಟೈಮ್ ಮದುವೆ ಆಗಿರ್ಬೋದು, ಆ್ಯಂಡ್ ಬರ್ತ್ಡೇ ಪಾರ್ಟಿ ಕರ್ಕೊಂಡೋಗಿದ್ವಿ, ಆ್ಯಂಡ್ ಅತ್ತೆ ಅಮ್ಮ ಮನೆಗೆ ಬಂದಾಗ ಆಗಿರ್ಬೋದು, ಯಾರ ಜೊತೆಗೂ ಅವಳು ಹೋಗಲ್ಲ. ನಮ್ಮಿಬ್ಬರ ಜೊತೆನೇ ಅವಳು ತುಂಬ ಕಂಫರ್ಟಬಲ್ ಆಗಿರ್ತಾಳೆ, ಆರಾಮಾಗಿರ್ತಾಳೆ. ಸೊ ನಾನೇ ಸಮ್ಟೈಮ್ಸ್ ಓವರ್ ಥಿಂಕ್ ಮಾಡ್ತಿದ್ದೀನೇನೋ ಅಂತ ಅನಿಸುತ್ತೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಮನೇಲಿ ಹೇಗೆ ಅಂದರೆ, ಅಪ್ಪ ಅಮ್ಮ ನಮ್ಮ ಜೊತೆ ಏನೋ ಡೈಲಿ ಮಾತಾಡಬೇಕು ಈ ರೀತಿ ಇರಲಿಲ್ಲ ವಿಹಾ ಹುಟ್ಟೋದಕ್ಕಿಂತ ಮುಂಚೆ. ಆ್ಯಂಡ್ ವಿಡಿಯೋ ಕಾಲೆಲ್ಲ ತುಂಬ ಕಡಿಮೆ ಆಯಿತಾ. ನಾವು ಪೇರೆಂಟ್ಸ್ ಜೊತೆ ಮಾತಾಡಿರೋದು ಆನೆಸ್ಟ್ಲಿ ತುಂಬಾ ಕಡಿಮೆ, ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟೇ ನಾವು ವಿಡಿಯೋ ಕಾಲಲ್ಲಿ ಮಾತಾಡಿರೋದು. ಅದು ಸ್ಟಾರ್ಟಿಂಗಲ್ಲಿ ಅಪ್ಪ ಸ್ಮಾರ್ಟ್ಫೋನ್ ಯೂಸ್ ಮಾಡಬೇಕಾದ್ರೆ ಹೇಗೆ ಅಂತ ಅಂದ್ಬಿಟ್ಟು ಒಂದು 2-3 ಸತಿ ವಿಡಿಯೋ ಕಾಲಲ್ಲಿ ಮಾತಾಡಿರ್ಬೋದೇನೋ, ಒಂದು 10 ಸತಿ ಅಂದ್ಕೊಳ್ಳಿ. ಜ್ಯೋತಿನ ನನ್ನ ತಂಗಿ ಅಮ್ಮ ಊರಿಗೆ ಹೋದಾಗ ಅಮ್ಮಗೆ ಒಂದು 2-3 ಸತಿ ವಿಡಿಯೋ ಕಾಲ್ ಮಾಡಿಕೊಟ್ಟಿರ್ಬೋದನ್ನು ಅಷ್ಟೇ, ಬಿಟ್ಟರೆ ತುಂಬ ಕಮ್ಮಿ ವಿಡಿಯೋ ಕಾಲ್ಸ್ ಎಲ್ಲ. ಬಟ್ ಈಗ ದಿನಕ್ಕೊಂದು 2-3 ಸರಿ ಆದರೂ ವಿಡಿಯೋ ಕಾಲ್ ಮಾಡ್ತಿರ್ತಾರೆ ನನ್ನ ಮಗಳ ಹತ್ರ. ಅವಳಿಗೇನು ಇವಾಗ ಅವಳು ಪಾಪ ಏನು ಕನ್ವರ್ಸೇಷನ್ ಮಾಡ್ತಾಳೆ, ಆರಾಮಾಗಿರ್ತಾಳೆ ಅಷ್ಟೇ. ಅವಳು ಜಸ್ಟ್ ಹಾವು ನಗೋದು, ಜಸ್ಟ್ ಅವಳನ್ನ ಸುಮ್ಮನೆ ನೋಡೋದಕ್ಕೆ ವಿಡಿಯೋ ಕಾಲ್ ಮಾಡಿ, ಏನಿಲ್ಲ ಅಂದರೂ ವಿಡಿಯೋ ಕಾಲಲ್ಲಿ ಮಿನಿಮಮ್ 10 ನಿಮಿಷ ಅಂತೂ ಇದ್ದೇ ಇರ್ತಾರೆ. ಸಮ್ಟೈಮ್ಸ್ 1/2 ಅವರ್ ಕೂಡ ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾರೆ, ಏನಾದರೂ ಡಿಸ್ಕಷನ್ ಇರುತ್ತಲ್ವ. ಸೊ ಅಟ್ಲೀಸ್ಟ್ ದೂರ ಇದ್ರೂ ಅವ್ರ ಪ್ರೆಸೆನ್ಸ್ನ ಫೀಲ್ ಮಾಡಿಸ್ತಿದ್ದಾರಲ್ವ ಅಂತ ಅನಿಸುತ್ತೆ ನಿಜವಾಗ್ಲೂ. ಆದರೆ ಅವ್ರಿಗೆಲ್ಲ ಯಾವ ರೀತಿ ಫೀಲ್ ಆಗುತ್ತೋ ಗೊತ್ತಿಲ್ಲ, ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಷ್ಟೇ. ಯಾರೆಲ್ಲ ಇವಾಗ ಬಾಣಿತನ ಟೈಮಲ್ಲಿ ಅಮ್ಮನ ಮನೇಲಿದ್ದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಷ್ಟೊಂದು ಜನದ ವ್ಲಾಗ್ಸಲ್ಲೆಲ್ಲ ನೋಡ್ತಾ ಇರ್ತೀನಿ, ಫ್ಯಾಮಿಲಿ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಇರ್ತಾರೆ. ಇವಾಗ ನಮಗೆ ಟಯರ್ಡ್ ಆದಾಗೆಲ್ಲ ನಾವು ಊಟ ಮಾಡಬೇಕಾದ್ರೆ, ಎಕ್ಸಾಂಪಲ್ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ, ವಿಹಾ ಆಟ ಆಡ್ಕೋತಿದ್ಲು, ಅವಳ ಪಡೆಗೆ ಅವಳು ಮಲ್ಕೊಂಡ್ಳು ಅಷ್ಟೇ. ಗೈಸ್ ಇನ್ನೇನಿಲ್ಲ. ನೀವು ಹೇಳ್ತಿರ್ತೀರ ಸಮ್ಟೈಮ್ಸ್ ನಿಮ್ಮ ಲೈಫ್ ಚೆನ್ನಾಗಿದೆ, ಖುಷಿಯಾಗಿದ್ದೀರಾ. ಹೌದು, ತುಂಬಾ ಖುಷಿಯಾಗಿದ್ದೀವಿ. ಬಟ್ ಸಮ್ಟೈಮ್ಸ್ ನಾನು ಈ ರೀತಿ ಓವರ್ ಥಿಂಕ್ ಮಾಡ್ತಿರ್ತೀನಿ. ನನಗೂ ಸಮ್ಟೈಮ್ಸ್ ಲೋ ಫೀಲ್ ಆಗ್ತಿರುತ್ತೆ. ನಾನು ಎಮೋಷ್ನಲ್ ಆಗಿರೋದು ಉಂಟು, ಯಾವಾಗಲೂ ಅಷ್ಟೇ. ಎವ್ರಿಡೇ ಎಮೋಷ್ನಲ್ ಆಗಿಲ್ಲ ಅಂದರೂ ಈ ಥರ ಸಿಚುವೇಶನ್ ಬಂದಾಗ ಪಟ್ಟಂತ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಫಸ್ಟ್ ಟೈಮ್ ಅನಿಸುತ್ತೆ ನಿಮ್ಮ ಜೊತೆ ಎಲ್ಲ ಈ ರೀತಿ ಎಮೋಷನಾಗಿ ಮಾತಾಡ್ತಿರೋದು. ಬಟ್ ಎಷ್ಟೊಂದು ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡ್ತಾರೆ, ನಾವು ನಿಮ್ಮ ಥರ ಇದ್ದೀವಿ, ನಾವು 3rd ಮಂತಲ್ಲೇ. ಬಟ್ ಇದು ನನ್ನ ಡಿಸಿಷನ್ನು. ಊರಲ್ಲಿ ಇದ್ದಿದ್ರು ಅಪ್ಪ ಅಮ್ಮ ಅವ್ರು ಬ್ಯುಸಿಲಿ ಇರ್ತಾರೆ ನಿಜವಾಗ್ಲೂ, ಆಯಿತಾ. ಎಲ್ರಿಗೂ ಇವಾಗ ಕೆಲಸ ಇರುತ್ತೆ, 24 ಗಂಟೆನೂ ನಮ್ಮನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮುಂಚೆ ಇತ್ತೇನೋ, ಮುಂಚೆ ಎಲ್ಲ 9 ತಿಂಗಳು ವರ್ಷಾನುಗಟ್ಟೆ ಬಾಣ್ತನ ಮಾಡ್ತಿದ್ರು. ಬಟ್ ಈಗ ತುಂಬಾ ಕಡಿಮೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ, ಅವ್ರದ್ದಾದ ಜವಾಬ್ದಾರಿಗಳಿರ್ತವೆ, ಆಯಿತಾ. ನಾವು ಹೋಗಿ ನಮ್ಮನ್ನು ನೋಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಪ್ಪ ಅಮ್ಮ ಫುಲ್ಲು ಬ್ಯುಸಿ ಇರ್ತಾರೆ. ಅವ್ರು ಆ್ಯಕ್ಚುಲಿ ಆವಾಗ 2-3 ಮಂತ್ಸ್ ಇದ್ದಿದ್ದೆ ಫ್ರೀ, ಈಗ ಫುಲ್ಲು ಬ್ಯುಸಿ. ಬೆಳಗಿನ ಜಾವ 5 ಗಂಟೆಗೆ ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ, ಹೂವು ಬಿಡಿಸೋದು, ಪೌಡ್ರ್ ಮಾಡೋದು, ಅವರೆಲ್ಲ ಮುಗಿಸಿ ನಮ್ಮ ಅಪ್ಪ ಊಟ ಮಾಡೋದೇ ಮಧ್ಯಾಹ್ನ ಅಂತೀನಿ 11-12 ಗಂಟೆ ಆಗುತ್ತಂತೆ. ಅಮ್ಮ ಹೇಳ್ತಿರ್ತಾರಲ್ವ ಎವ್ರಿಡೇ ಫೋನ್ ಮಾಡಿದಾಗ. ಸೊ ಹಿಂಗೆ ಎಲ್ಲರೂ ಬ್ಯುಸಿ ಇರ್ತಾರೆ. ಅಟ್ಲೀಸ್ಟ್ ಅಲ್ಲಿ ಇದ್ದಿದ್ರೆ ಯಾವಾಗಾದ್ರೂ ಫ್ರೀ ಇದ್ದಾಗಾದರೂ ಮಧ್ಯಾಹ್ನದಲ್ಲಿ ಬಂದು ಆಟ ಆಡಿಸ್ರೇನೋ ಇರಲಿ. ನಾನು ರಂಜಿತೆ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀವಿ. ಬಟ್ ಅವಳು ಕಂಫರ್ಟಬಲ್ ಆಗಿದ್ದಾಳೆ, ಅವಳು ಹ್ಯಾಪಿಯಾಗೇ ಇರ್ತಾಳೆ. ಅವಳು ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮ ಬಂದ್ರೂ ಅವ್ರ ಜೊತೆ ಜಾಸ್ತಿ ಹೋಗಲ್ಲ. ಅವ್ರು ಎಷ್ಟು ಆಟ ಆಡಿಸಿದ್ರು ಸ್ವಲ್ಪ ಹೊತ್ತಷ್ಟೇ, ಮತ್ತೆ ನಮ್ಮ ಜೊತೆ ಬರ್ತಾಳೆ. ಬಟ್ ನಾವು ಆ ಥರ ಸುಮ್ಮನೆ ಏನೋ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ ಅಷ್ಟೇ. ಸ್ಟ್ರಾಂಗ್ ಆಗಿರಬೇಕು ನಿಜವಾಗ್ಲೂ ಈ ಫೇಸಲ್ಲಿ. ಬಿಕಾಸ್ ನಾನು ಯಾವುದೇ ರೀತಿ ಮೆಂಟಲಿ ಫಿಕ್ಸ್ ಆಗಿರಲಿಲ್ಲ. ಪಾಪು ಆದಾಗ ಹೇಗೆ ನೋಡ್ಕೋಬೇಕು ನನಗೆ ಇದೆಲ್ಲ ಝೀರೋ ಆಯಿತಾ. ಈಗ ಎವ್ರಿಡೇ ಒಂದೊಂದೇ ಕಲಿತಾ ಇದ್ದೀನಿ. ಆದಷ್ಟು
ನಾನು ವಿಷಯದಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಅನ್ಕೋತೀನಿ. ಬಟ್ ಅವಳದು ಚಿಕ್ಕ ಪುಟ್ಟ ವಿಷಯದಲ್ಲೇ ಎಮೋಷನಲ್ ಆಗೋಗ್ಬಿಡ್ತೀನಿ ನಾನಂತೂ. ನೀವೆಲ್ಲ ಒಬ್ಬೊಬ್ಬರೇ ಹ್ಯಾಂಡ್ಲು ಮಾಡ್ತಿದ್ದೀವಿ ಅಂತ ಹೇಳ್ತಿರ್ತೀರಲ್ವ, ನಿಜವಾಗ್ಲೂ ಗ್ರೇಟ್ ಅಂತಲೇ ಅನಿಸುತ್ತೆ ನನಗೂ. ಕಷ್ಟನೇ ಇದೆ ಒಬ್ಬೊಬ್ಬರೇ ಹ್ಯಾಂಡ್ಲು ಮಾಡೋದು ಅಷ್ಟೇ ಗೈಸ್, ಇನ್ನೇನಿಲ್ಲ. ಒಂದೊಂದು ಟೈಮ್ ಹಿಂಗೇನೆ ಎಮೋಷನ್ಸ್ ಆಚೆ ಬಂದುಬಿಡುತ್ತೆ. ನಾನು ಯಾವತ್ತೂ ನಿಮ್ಮ ಜೊತೆ ಈ ರೀತಿ ಎಮೋಷನಾಗಿ ಮಾತಾಡೇ ಇಲ್ಲ. ತುಂಬ ಕಡಿಮೆ ನಾನು ಆ ರೀತಿ ಬ್ಲಾಗ್ಸ್ ಎಲ್ಲ ಮಾಡಿರೋದು. ಹಂಗಂತ ನಾನು ಎಮೋಷನ್ ಆಗೇ ಇಲ್ಲ ಅಂತಲ್ಲ, ಆಗಿರ್ತೀನಿ, ನಿಮ್ಮ ಮುಂದೆ ಆಗಿರಲ್ಲ ಅಷ್ಟೇ. ನೀವು ಪ್ರೀತಿ ಕೊಡ್ತೀರಲ್ವ, ವಿಹಾ ಕ್ಯೂಟ್, ವಿಹಾ ವ್ಲಾಗಲ್ಲಿಲ್ಲ ಅಂದರೆ ಈ ವ್ಲಾಗಲ್ಲಿ ವಿಹಾ ಇಲ್ಲ ಇವತ್ತು ಅಂತ ಹೇಳ್ಕೊಂಡಿರ್ತೀರಾ. ಜುಡಿಯೋ ಅಲ್ಲಿ ಫಸ್ಟ್ ಕ್ರೈ ಅಲ್ಲಿ ಮಾಡಿದಾಗ ಅದರಲ್ಲಿ ವಿಹಾ ಇಲ್ದಿದ್ದಕ್ಕೆ ವಿಹಾ ಇಲ್ಲ ಈ ವ್ಲಾಗಲ್ಲಿ ಅಂತ ಕೇಳಿದ್ದೀರಾ. ನಿಮ್ಮ ಪ್ರೀತಿ ಅವಳಿಗೆ ಸಿಕ್ಕಿರೋದು ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಫ್ಯೂ ಪೀಪಲ್ದೇ ಆಗಿರ್ಬೋದು, ಜೆನ್ಯೂನ್ ಪ್ರೀತಿ ಅವಳಿಗೆ ಸಿಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಆದಷ್ಟು ನಾನು ಅವಳನ್ನ ಚೆನ್ನಾಗೇ ನೋಡ್ಕೊತಿರ್ತೀನಿ. ಸುಮ್ಮನೆ ಈ ರೀತಿ ಓವರ್ ಥಿಂಕ್ ಮಾಡ್ತಾ ಇರ್ತೀನಿ ಸಮ್ಟೈಮ್ಸ್ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಈ ಫೇಸಲ್ಲಿ ಸುಮ್ಮನೆ ಎಮೋಷನ್ ಆಗ್ತಾರಂತೆ ಸುಮಾರಷ್ಟು ಚೇಂಜಸ್ಸಿಂದ. ಬಟ್ ನಾನು ತುಂಬ ಕಡಿಮೆ, ಜಾಸ್ತಿ ಥಿಂಕ್ ಮಾಡಲ್ಲ, ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀನಿ. ಈ ರೀತಿ ಸಿಚುವೇಶನ್ ಯಾವಾಗಾದರೂ ಬಂದಾಗ, ಇವಾಗ ನಾನು ಎಮೋಷನ್ ಆಗಿದ್ದು ಮೇಯ್ನ್ ರೀಸನ್, ಊಟ ಮಾಡ್ತಾಯಿದ್ದೀನಿ, ವಿಹಾ ಆಟಾಡ್ತಾ ಹಂಗೆ ಮಲ್ಕೊಂಡಲ್ಲ, ಅದೊಂಥರ ಅನ್ನಿಸ್ಬಿಡ್ತು ನನಗೆ. ಪಾಪ ಅಲ್ವಾ ಅವಳು, ಈ ರೀತಿ ಅಷ್ಟೇ, ಇನ್ನೇನಿಲ್ಲ. ಅದು ಅವಳು ಪಟ್ಟಂತ ನಿದ್ದೆ ಮಾಡಲು, ನೋಡ್ತಾ 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 ಈ ಕಡೆ ತಿರುಗಿ ಹಿಂಗೆ ನೋಡ್ತಿದ್ಲು, ಈ ಕಡೆ ತಿರುಗಿಕೊಂಡು ಹಂಗೆ ಮಲ್ಕೊಂಡು. ನಾನು ಹಿಂಗೆ ಬಗ್ಗೆ ನೋಡೋಕೆ ಆಲ್ರೆಡಿ ಮಲಗಿದ್ದಾಳೆ. ನಾನು ಅಂದ್ಕೊಂಡೆ ಈ ಕಡೆ ಏನೋ ಅಬ್ಸರ್ವ್ ಮಾಡ್ತಿದ್ದಾಳೆ ಅಂತ. ನಾನು ವಿಹಾ ಎದ್ದಿದ್ರೆ ನಾನು ಎಲ್ಲಿರ್ತೀನೋ ಅಲ್ಲಿ ವಿಹಾನ ಇಟ್ಕೊಂಡಿರ್ತೀನಿ. ಇವಾಗ ನಾನು ಏನಾದರೂ ಬಟ್ಟೆ ವಾಶ್ ಮಾಡಿ ಒಣಗಾಕ್ತಿದ್ದೀನಿ ಅಂತಂದರೆ ವಿಹಾನ್ ರಾಕರಲ್ಲಿ ಅಲ್ಲಿ ಆಚೆನೇ ಕೂರಿಸ್ಕೊಂಡಿರ್ತೀನಿ. ಅಡುಗೆ ಮನೇಲಿ ಏನಾದರೂ ಪಾತ್ರೆ ತೊಳಿತಿದ್ದೀನಿ ಅಂದರೆ ರಾಕರಲ್ಲಿ ಇಲ್ಲೇ ವಿಹಾನ ನಾನು ಕಣ್ಣು ಎದುರಿಗೆ ಅವಳು ಇರ್ತಾಳೆ, ಅವಳಿಗೆ ನಾನು ಕಾಣಿಸ್ತಾ ಇರಬೇಕು. ಈ ರೀತಿ ಅವಳು ಮಲಗಿದ್ದಾಗ ಮಾತ್ರ ಅವಳನ್ನ ಒಬ್ಬಂಟಿಯಾಗಿ ಬಿಡೋದು ನಾನು. ನೀವೆಲ್ಲ ಹೇಗೆ ಹ್ಯಾಂಡ್ಲ್ ಮಾಡ್ತಿರ್ತೀರಾ ನನಗೂ ತಿಳಿಸಿ. ಆದಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಟ್ ಮಾಡಿ ಗೈಸ್ ಪ್ಲೀಸ್. ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಏನಾದರೂ ಇದ್ದರೆ ಈ ರೀತಿ ನಾನು ಓವರ್ ಥಿಂಕ್ ಮಾಡ್ತಿದ್ದೀನಲ್ವ, ಇದಕ್ಕೆ ಏನಾದರೂ ಸ್ವಲ್ಪ ಮೋಟಿವೇಟ್ ಮಾಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಎದ್ದಿದ್ಯಾ ಬಂಗಾರಿ ನೀನಾಗಲೇ? ಇವಳು ಸ್ಮೈಲ್ ಒಂದು ಸಾಕು ನನಗೆ, ನೀನು ಬೇಡ ಅನ್ಸ್ಬಿಡುತ್ತೆ ನನ್ನ ಟೈಮು. ಎದ್ದಿದ್ಯಾ ಕಂದಮ್ಮ? ಚಾನ ಮಾಡಿಸ್ಲಾ? ಇವಳನ್ನ ರೂಮಲ್ಲಿ ಹಾಕಿದ್ರೆ ನಾನು 5 ಮಿನಿಟ್ಸ್ಗೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಏನಾದರೂ ಕೆಲಸ ಮಾಡ್ತಿದ್ರೆ, ಕೆಲಸ ಇಲ್ಲಾಂದರೆ ನಾನು ರೂಮಲ್ಲೇ ಅವಳ ಜೊತೆ ರೆಸ್ಟ್ ಮಾಡ್ತಾ ಇರ್ತೀನಿ. ಅಲ್ಲ ವಿಹಮ್ಮ? ಮಮ್ಮಿ ಲವ್ ಯು ಲಾಟ್ ಮಗಳು. ವಿಹಾದು ಸ್ನಾನ ಆಯಿತು. ಸ್ವಲ್ಪ ಡ್ರೈ ಮಾಡ್ಕೊಂಡು ಹೋಗೋಣ ಅಂತ ಆಚೆ ಕರ್ಕೊಂಡು ಬಂದೆ. ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತಲ್ವ, ಬೇಗ ಡ್ರೈ ಆಗುತ್ತೆ. ಕೆನ್ನೆಗಿಟ್ಟಿಲ್ಲ ಕಾಡ್ಕೆ. ಇವಳು ಹೇಗಿದ್ರು ಅಡ್ಸ್ಕೋತಾಳೆ. ಒಂದು 20 ಮಿನಿಟ್ಸ್ ಇರುತ್ತೆ, 2 ಅವರ್ಸೂ ಇರಲ್ಲ, ಅದಕ್ಕೆ ಇಟ್ಟಿಲ್ಲ. ನಾನು ಮೇಯ್ನ್ ಈ ಥರದ್ದು ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ರೀಸನ್ನೇ ಇದು. ಆರಾಮಾಗಿ ಒಳ್ಳೆ ಜೋಳಿಗೆ ಥರ ಯೂಸ್ ಮಾಡ್ಬೋದು. ಫೀಡಿಂಗಿಗೂ ಕಂಫರ್ಟಬಲ್ ಇರುತ್ತೆ ಆ್ಯಂಡ್ ನನಗೂ ಸ್ವಲ್ಪ ಫ್ರೀಯಾಗಿರುತ್ತೆ. ಅವಾಗವಾಗ ಮಾತ್ರ ಈ ನಡುವೆ ಟೀ ಶರ್ಟು ಪೈಜಾಮ ಹಾಕೋತಿದ್ದೀನಿ. ವಿಹಮೋ ಫ್ರೆಶ್ ಆಗೋಯ್ತು. ವಿಹಮ ಅವಲೇ ಫ್ರೆಶ್ಶು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ವಿಹಾ ಮಲಗಿದ್ದಾಳೆ. ಇವತ್ತೊಂದು 3-4 ವಿಡಿಯೋನೇ ಶೂಟ್ ಮಾಡೋದಿತ್ತು, ಮಾಡಿದೆ ಆಯಿತಾ. ಅವಳು ಆರಾಮಾಗಿ ಮಲಗಿದ್ದು, ಬೇಗನೆ ಮಾಡ್ಕೊಬಿಟ್ಟೆ. ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀನಿ. ನೆನ್ನೆ ನೈಟ್ ನಾನು ಸ್ವಲ್ಪ ಏನಂತಾರೆ ಲೈಟಾಗಿ ಊಟ ಮಾಡಿದೆ. ರಂಜಿತ್ ಊಟನೇ ಮಾಡಲಿಲ್ಲ. ನಿನ್ನೆ ಮಧ್ಯಾಹ್ನ ಒಂದು ಸ್ವಲ್ಪ ನಾನು ಒಬ್ಬಳೇ ತಿಂದಿರೋದು ಚಿಕನ್ ಸಾಂಬಾರಲ್ಲಿ. ಮತ್ತು ಮಾರ್ನಿಂಗ್ ರಂಜಿತ್ ಬೆಳಿಗ್ಗೆ ಪೀಸ್ ಎಲ್ಲ ತಿನ್ನಲ್ಲ, ಸೊ ಅವ್ರು ಜಸ್ಟ್ ಗ್ರೇವಿಲಿ ದೋಸೆ ಎತ್ಕೊಂಡು ತಿಂದಿದ್ದಷ್ಟೇ. ನಾನು ಕೂಡ ಸೇಮ್ ಬೆಳಿಗ್ಗೆ ಪೀಸ್ ಎಲ್ಲ ತಿನ್ನಲ್ಲ. ಸೊ ಚಿಕನ್ ಸಾಂಬಾರು ಇನ್ನೂ ಇದೆ. ನಾನು ಅದಕ್ಕೆ ಇವಾಗ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಊಟ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಏನು ಮಾಡೋಕ್ಕಾಗುತ್ತೆ, ಅದೆಷ್ಟೊತ್ತಂತ ಬಿಸಿ ಮಾಡಿಕೊಂಡು ತಿನ್ನೋಕ್ಕಾಗುತ್ತೆ. ನಿನ್ನೆ ಮಧ್ಯಾಹ್ನ ಮಾಡಿರೋದು ಇವತ್ತು ಮಧ್ಯಾಹ್ನ ಖಾಲಿ ಆಗಿಬಿಡ್ಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಹಂಗಾಗಿ ನಾವು ಜಾಸ್ತಿ ಚಿಕನ್ ಸಾಂಬಾರ್ದು ಕೋಳಿ ತೊಗೊಂಬರಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಂದು ಬೈಲರ್ ಕೋಳಿ ಚಿಕನ್ನೇ ರೆಡಿ ಕುಕ್ ಮಾಡ್ಕೋತೀವಿ. ಇದೊಂದು ಟೈಮ್ ತಿಂದ್ಬಿಡ್ತೀನಿ ಅಷ್ಟೇ. ನನಗೂ ನಿನ್ನೆ ಮಧ್ಯಾಹ್ನ ನೈಟ್ 4 ಟೈಮ್ ಕಂಟಿನ್ಯೂಸ್ ಆಗಿ ಚಿಕನ್ ತಿಂದಿದ್ದೀನಿ. ನಾನು ನೈಟು ಸೊಪ್ಪಿದೆ ಆಯಿತಾ, ಮೊಸೊಪ್ಪು ಮುದ್ದೆ ಮಾಡ್ಕೊಂಡು ತಿಂದ್ಬಿಡ್ಬೇಕು. ಚಿಕನ್ ತಿಂದು ಬೇಜಾರಾದಾಗ ನಾವು ಹೋಗೋದೇ ಆ ರೀತಿ ಮೈಲ್ಡ್ ಸಾಂಬಾರಿಗೆ.
ನಾನು ಇವಾಗ ಊಟ ಮಾಡ್ತೀನಿ. ಊಟ ಮಾಡಿ ಒಂದು ಇದು ಹೊಸ ಮೆಟರ್ನಿಟಿ ಡ್ರೆಸ್ ಇನ್ನೂ 2 ಇದೆ, ಅದನ್ನು ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ರಂಜಿತ್ ಇವತ್ತು ವಿಹಾಗೆ ಲಂಗ ಬ್ಲೌಸ್ ತೊಗೊಂಬರ್ತಿದ್ದಾರೆ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಓ ಹಲೋ ವಿಹಮ್ಮರು ಎದ್ದಿದ್ದಾರೆ. ವಿಹಾ ಎದ್ದು ಇಷ್ಟೊತ್ತು ನಮ್ಮ ಯಜಮಾನ್ರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿ ಸಾಕಾಯಿತು. ಅವರು ಲಂಗ ಬ್ಲೌಸ್ ತೊಗೊಳಕ್ಕೆ ಹೋಗಿದ್ದಾರೆ. ಆ ಡ್ರೆಸ್ಸು ನಾನೇ ವಿಡಿಯೋ ಕಾಲಲ್ಲಿ ಹೇಳ್ದೆ. ಅವರು ಮಲ್ಲೇಶ್ವರಂ ಫ್ರೆಂಡ್ಸ್ ಇದೆಯಲ್ಲ ಅಲ್ಲಿ ಇಳ್ಕೊಂಡ್ರು, ಅಲ್ಲಿಂದ ವಿಡಿಯೋ ಕಾಲಲ್ಲಿ ನಾನು ಅಡ್ರೆಸ್ ಹೇಳಿದೆ. ನಾನು ಸ್ಟ್ರೀಟ್ ಎಲ್ಲ ಒಂದ್ಸತಿ ಕಣ್ಣಾಡಿಸ್ದಂಗಾಯ್ತು ವಿಡಿಯೋ ಕಾಲಲ್ಲೇ. ನಾನು ಮದುವೆ ಟೈಮಲ್ಲಿ ಜ್ಯುವೆಲರಿ ಎಲ್ಲ ತಗೋತಿದ್ದೆ ಅಲ್ವಾ, ಶಾಪ್ಸ್ ಎಲ್ಲ ನೋಡಿದ್ದಾಯಿತು. ನಾನೇ ಹೋಗಬೇಕು ಅಂತ ನನಗೆ ತುಂಬಾ ಇಷ್ಟ ಸ್ಟ್ರೀಟ್ ಶಾಪ್ ಆಯಿತಾ. ಅದರಲ್ಲೂ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಅಂದರೆ ತುಂಬ 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 ಇಷ್ಟ. ಬಟ್ ವಿಹಾ ಸ್ವಲ್ಪ ದೊಡ್ಡಳಾಗಲಿ, ಅಟ್ಲೀಸ್ಟ್ ಒಂದು ವರ್ಷ ಆದರೂ ಆಗಬೇಕೇನೋ, ಅಟ್ಲೀಸ್ಟ್ 9 months ಆ ಥರ ಆದ್ರೂ ಆರಾಮಾಗಿಗಳನ್ನ ಕರ್ಕೊಂಡು ಹೋಗ್ಬೋದು. ಇವಾಗಂತೂ ಹೋಗೋಕ್ಕಾಗಲ್ಲ. ಸೊ ಒಂದು ಫೈನಲ್ ಮಾಡಿದ್ದೀವಿ. ನನಗೆ ಒಂಥರ ಕಾಣುತ್ತೆ, ರಿಯಲಾಗಿ ಮೆಟೀರಿಯಲ್ ಹೆಂಗೈತೋ ಗೊತ್ತಿಲ್ಲ. ಇದೇ ವ್ಲಾಗಲ್ಲಿ ತೋರಿಸ್ತೀನಿ, ಅವ್ರು ಬರ್ತಾರೆ ಇವಾಗ. ಬಂದಿದ್ದ ತಕ್ಷಣ ತೋರಿಸ್ತೀವಿ. ನಾನು ನನ್ನ ಮಗಳಿಗೆ ಹೆಂಗೆ ಕಾಣುತ್ತೋ ನೋಡಬೇಕು ನಾನು. ಆ್ಯಂಡ್ ಮೆಟರ್ನಿಟಿ ಡ್ರೆಸ್ಸಸ್ನ ತೋರಿಸ್ತೀವಿ. ಕೊಚ್ಚಪ್ಪ ಬೇಕಪ್ಪ ಇಲ್ಲಿ. ಇವಳು ನಿಧಾನ ನನ್ನ ಮಗಳು ಯಾವ ಕುತ್ಕೊಳ್ಳೋ ಥರ ಆಗ್ತಾಳೆ. ಇದೊಂದು ಸ್ಲೀವು ಇದೊಂದು ಮೆಟರ್ನಿಟಿ ಡ್ರೆಸ್, ಇದು ಪಫ್ ಸ್ಲೀವಲ್ಲಿ ಬರುತ್ತೆ ನೋಡಿ. ಅಲ್ಲೇ ಕೆಳಗಡೆ ಮನೆ ಮಗಳು ಬಂದು ಡೋರ್ ಹೊಡಿತಾ ಅವಳೆ, ಅವಳಿಗೆ ಬೆಲ್ ಸಿಗಲ್ಲ ಬೆಲ್ ಮಾಡೋಕ್ಕೆ. ಇದೊಂದು ಪಿಂಕ್ ಕಲರ್ದು ಆಯ್ತಾ. ಇದಂತೂ ನಂಗೆ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು. ಇದಕ್ಕಿಂತ ಈ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ಎಲ್ ಸೈಜಲ್ಲೇ ತರಿಸೋದು. ಇದು ನಾರ್ಮಲ್ ಸ್ಲೀವು, ತುಂಬ 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 ಚೆನ್ನಾಗಿದೆ. ಇದಂತೂ ಪಿಂಕಿ ಫುಲ್ ಈ ಥರ ಪ್ರಿಂಟೆಡ್ ಬರುತ್ತೆ. ಫ್ಲವರ್ಸು, ಆರ್ಟು, ಮೂನು ಎಲ್ಲನೂ. ನನ್ನ ಮಗಳು ಅಳ್ತಾವಳೆ, ಬೇಗ ಬೇಗ ತೋರಿಸ್ತೀನಿ ರೀ. ಇರು ಕಂದಮ್ಮ, ಗುಡ್ಗಲ್ಲಲ್ಲ ಮಮ್ಮಿ ಬ್ಲಾಗ್ ಮಾಡ್ತಿದ್ದೆ ಅಲ್ಲ, ಎತ್ಕೋತೈತೆ ಮಮ್ಮಿ ಈಗ ನಿನ್ನ. ಇನ್ನೊಂದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ನನಗೆ ಈ ಥರ ಕಲರ್ಸ್ ತುಂಬಾ ಇಷ್ಟ. ಮಸ್ಟರ್ಡ್ ಎಲ್ಲೋ ಚೆನ್ನಾಗಿದೆ ಗೈಸ್. ಸೈಡಲ್ಲಿ ಒಂದು ಪಾಕೆಟು ಮತ್ತು ಥ್ರೆಡ್ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಥ್ರೆಡ್ ಕೊಟ್ಕೊಳ್ಳಲ್ಲ, ಬಿಕಾಸ್ ನಂಗೆ ಸ್ವಲ್ಪ ಡೈಲಿ ವೇರ್ ಫ್ರೀಯಾಗಿರಬೇಕು ಅಂತ. ಓಕೆನಾ, ಆಮೇಲೆ ಮತ್ತೆ ಸಿಗ್ತೀನಿ. ಸೊಪ್ಪೆಲ್ಲ ಸೋಸ್ಬೇಕು ಇವಾಗ. ಕೆಳಗಡೆ ಮನೆ ಪಾಪು ಬಂದಿದ್ಲು ಆಯಿತಾ. ಅವಳು ನೋಡಿ ಹೆಂಗೆ ಆಟ ಆಡಿಸ್ತಿದ್ದಾಳೆ ಅಂತ. ಅವಳು ಯಾವಾಗಲೇ ಬಂದರೂ ರಾಕರಲ್ಲಿರೋ ನೆಟ್ನ ಈ ರೀತಿ ಅವಳಿಗೆ ಫುಲ್ ಕವರ್ ಮಾಡಿಬಿಡ್ತಾಳೆ. ಓಕೆ, ಇವಾಗ ರಂಜಿತ್ ತೊಗೊಂಡು ಬಂದಿರೋ ಲಂಗ ಬ್ಲೌಸ್ನ ತೋರಿಸ್ತೀನಿ. ಅದು ಏನು ಗೊತ್ತಾ, ಪಿಕ್ಚರಲ್ಲಿ ಒಂದ್ಸಲ ಅಂದರೆ ಅದರಲ್ಲಿ ಒಂಥರ ಕಾಣಿಸುತ್ತೆ, ಫೋಟೋದಲ್ಲಿ ರಿಯಲಾಗೆ ಒಂಥರ ಕಾಣಿಸ್ತಿರುತ್ತೆ ಯಾವುದೇ ಆಗಲಿ ಔಟ್ಫಿಟ್ಟು. ಸೊ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತಿತ್ತು. ತಮ್ಮನೇಲೂ ಫೋಟೋ ತಗೊಂಡೆ ಅಷ್ಟೇ. ಕ್ಯೂಟಾಗೇ ಇದೆ ಅಂದರೆ ಮೆಟೀರಿಯಲ್ಲು. ಮೆಟೀರಿಯಲ್ ತುಂಬ ಒಂಥರ ಏನಂತಾರೆ, ಈ ಬನಾರಸಿ ಎಲ್ಲ ಸಾಫ್ಟ್ ಆಗಿರುತ್ತಲ್ಲ ಆ ರೀತಿ ಇದೆ. ಬಟನ್ ಉಕ್ಸ್ ಕೊಟ್ಟಿದ್ದಾರೆ ಈ ರೀತಿ, ಒಂದು 3 ಉಕ್ಸ್ ಹಾಕ್ಬಿಟ್ಟು ಟೈ ಮಾಡ್ಬೋದು. ಮೇ ಬಿ ಟೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ ಟೈ ಮಾಡಿಬಿಟ್ಟು. ಇದು ಬ್ಲೌಸ್ ವರ್ಕ್ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ ಅಲ್ಲ. ಬಫ್ ಇದು ರಂಗ ಚೆನ್ನಾಗಿದೆ. ಒಳಗಡೆ 2 ಮೆಟೀರಿಯಲ್ ಕೊಟ್ಟಿದ್ದಾರೆ, ಸೇಮ್ ಗ್ರೀನೇ ಕೊಟ್ಟಿದ್ದಾರೆ. ಇದೊಂದು ಕೊಟ್ಟು ಡಾರ್ಕ್ ಗ್ರೀನ್, ಇನ್ನೊಂದು ಲೈನಿಂಗ್ ಥರ ಹಾಕಿದ್ದಾರೆ ಅಷ್ಟೇ. ಏನು ಚುಚ್ಚೋ ಥರ ಏನಿಲ್ಲ, ಆರಾಮಾಗಿ ಅವಳು ಕಂಫರ್ಟಬಲಾಗಿ ಇರ್ತಾಳೆ. ನೆರಿಗೆ ನೋಡಿ ಹೆಂಗೆ ಕುಂಡಿಸಿದ್ದಾರೆ. ಯಾಕೋ ವೀಹ ಮಾಡ್ತಿದ್ದಾರೆ, ಅವಳು ಹಂಗೇನಾರಿಲ್ಲ ಅಂದರೆ ಹೇಳ್ತಾಳೆ. ಅದಾದಮೇಲೆ ಬ್ಯಾಂಗಲ್ಸ್ ಅಲ್ಲೇ ಮದುವೆಯಲ್ಲಿ ನೋಡೋಣ. ಒಟ್ಟಿನಲ್ಲಿ ಬಳೆನೂ ತೊಗೋಬೇಕು. ಇದೇನೋ ತೊಗೊಂಡು ಅದು ನಾವು ಲಾಸ್ಟ್ ಟೈಮ್ ಪಾರ್ಕಿಗೆ ಹೋದಾಗ ಒಂದು ಫೇಮಸ್ ಮಸ್ಕಾ ಬನ್ ಶಾಪ್ ಇತ್ತಲ್ವ, ಡುಮ್ಮು ಮಸ್ಕಾ ಬನ್, ಆ ಶಾಪಲ್ಲಿ ತೊಗೊಂಡು ಬಂದಿರೋದವರು. ಯಾವ್ದ್ರಿ 2 ಇದೆ ಅದರಲ್ಲಿ.
ನಂದು ಮ್ಯಾಂಗೋ, ಅವ್ರದ್ದು ಬ್ಲೂಬೆರಿ ಅಂತೆ. ಅದಾದಮೇಲೆ ನಾನು ಹಾಲಂತೂ ಯಾವಾಗಲೂ ನಮ್ಮ ಮನೇಲಿ ಇರಲೇಬೇಕು. ಬನಾನ, ನಾಳೆ ಓಟ್ಸ್ ತಿನ್ನೋದಕ್ಕೆ ಬೇಕಲ್ವಾ, ಸೊ ಬನಾನ ಕೂಡ ತರೋದಕ್ಕೆ ಹೇಳಿದ್ದೆ. ಇವತ್ತು ಮರಿದಂಗೆ ಓಟ್ಸ್ನ ಸೋಕ್ ಮಾಡಿ ಇಡ್ತೀನಿ. ನೆನ್ನೆನೂ ಮರ್ತೋಗ್ಬಿಟ್ಟಿದೆ, ಮರ್ತೋಗಿಲ್ಲ, ಚಿಕನ್ ಸಾಂಬಾರು ಇದೆ ಅಂತ ಸೋಕ್ ಮಾಡಿಲ್ಲ. ಇವತ್ತು ಸೋಕ್ ಮಾಡಿ ಇಡಬೇಕು ನೈಟ್ ಮಲಗಬೇಕಾದ್ರೆ. ಲಂಗ ಬ್ಲೌಸ್ ಪ್ರೈಸ್ ಎಷ್ಟು? 180 ರೀ. 1800. 1800 ಅಲ್ಲ 1500. ನೀವು ಯಾವ್ದು 180 ಅಂತ ಹೇಳಿದ್ದು? ಮಸ್ಕಾ ಬನ್ನು ಅದಕ್ಕೆ 180ನಾ? ಯಾಕೆ? ಫ್ರೆಶ್ ಫ್ರೂಟ್ ಅದು. ಮ್ಯಾಂಗೋದು ಎಷ್ಟು? 80 ಎಷ್ಟಾಗುತ್ತೆ? 90 ಬ್ಲ್ಯಾಕ್ ಕರೆಂಟಾ? ಲಂಗ ಬ್ಲೌಸ್ದು 1500 ಅಷ್ಟಕ್ಕೆ. ಚೆನ್ನಾಗಿದೆ. 1500 ತುಂಬ ಚೆನ್ನಾಗಿದೆ. ಏನು ಒಕ್ಕಳ ಥರ ಇಲ್ಲ, ಚೆನ್ನಾಗಿದೆ. ನಾನು ಅವಳಿಗೆ ವೇರ್ ಮಾಡಿ ನೋಡುವೆ, ವಾಶ್ ಮಾಡಿ ವೇರ್ ಮಾಡಿ ನೋಡ್ಬೇಕಂತೆ. ಒಂದ್ಸತಿ ಆದ್ರೂ ಟ್ರೈ ಮಾಡಿ ನೋಡೋಣ. ಅಡ್ಜಸ್ಟ್ಮೆಂಟ್ ಇದ್ರೆ ಏನೋ ಪಟ್ಟಂತ ತಗೊಳ್ಬೋದು. ಅದು ಡಿಸ್ಪ್ಲೇ ಹಾಕಿದ್ರು ಹೊರಗಡೆ, ಫುಲ್ ಡಸ್ಟ್ ಇತ್ತು. 1500 ರೂಪೀಸ್ ಕೊಟ್ರಾ? ಅವ್ರು ಎಷ್ಟು ಹೇಳಿದ್ರು? ಅವ್ರು ಅಷ್ಟೇ ಹೇಳಿದ್ರು, ಅಷ್ಟೇ ಕೊಟ್ಟಿದ್ರು, ಫಿಕ್ಸ್ಡ್ ಪ್ರೈಸ್. 1800 ರೂಪೀಸ್ ನಿನಗೆ ಗೊತ್ತಾಗ ಸುಮ್ಮನೆ 1800 ನಾವು ಡಿಸ್ಕೌಂಟ್ ಕೊಡ್ತೀವಿ ಅಂತ ನಾವು ಹೇಳೋದೇ. ನಾನು ಮಾತಾಡಿದೆ ಬಾರ್ಗಿನ್ ಮಾಡ್ಬೇಕಾದ್ರೆ 1800, ಬಟ್ ನಾವು 1500 ಕೊಡ್ತಿದ್ದೀವಿ ನಿಮಗೆ ಅಂತ ಹೇಳಿದ್ರು. ಫಿಕ್ಸ್ಡ್ ಪ್ರೈಸ್ ಅಂತ ಶಾಪಲ್ಲಿ. ಯೂಶಲಿ ಇವಾಗ ಎಲ್ಲ ಮಲ್ಲೇಶ್ವರಮಲ್ಲೂ, ಕಮರ್ಷಿಯಲ್ ಸ್ಟ್ರೀಟಲ್ಲೂ, ಚೆಸ್ಟ್ ಅದೇನೋ ಚಿಕ್ಕಪೇಟೆಲ್ಲೂ ಎಲ್ಲ ಕಡೆ ಫಿಕ್ಸ್ಡ್ ಪ್ರೈಸ್. ನಿಮಗೆ ಲಂಗ ಬ್ಲೌಸು. ಈ ವಿಡಿಯೋ ಶೂಟ್ ಮಾಡಿ ಊರಿಗೆ ಹೋಗಿ ಬಂದು ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ, ಆಯಿತಾ. ನಾನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗಿದ್ದೀನಿ ಅಂತ ಅನ್ನಿಸ್ತಿದೆ ಈಗ. ಬಿಕಾಸ್ ಸಮ್ ಟೈಮ್ ಸಿಚುಯೇಷನ್ ಆ ರೀತಿ ನನ್ನ ವೀಕ್ ಮಾಡಿಬಿಡುತ್ತೆ. ಹೋಪ್ಫುಲಿ ನೀವು ಅರ್ಥ ಮಾಡ್ಕೋತೀರಾ ಅಂತ. ನ್ಯೂ ಮಾಮ್ಸ್ ಆಗಿದ್ರೆ ಡೆಫಿನೆಟ್ಲಿ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಾ. ಯಾವುದ್ಯಾವುದೋ ಸಿಚುಯೇಷನ್ಗೆ ಸುಮ್ಮನೆ ಎಮೋಷನ್ಸ್ ಆಗ್ತಾ ಇರ್ತೀವಿ. ಸೊ ಪ್ಲೀಸ್ ಏನು ಅನ್ಕೋಬೇಡಿ. ಸಮ್ಟೈಮ್ಸ್ ಆ ರೀತಿ ಅಂತ ಅನಿಸುತ್ತೆ ಅಷ್ಟೇ, ಬಟ್ ನಾನು ಆರಾಮಾಗಿರ್ತೀನಿ. ಆದಷ್ಟು ವಿಹಾನ ಹ್ಯಾಪಿಯಾಗಿ ನೋಡ್ಕೋತಿರ್ತೀನಿ, ಹುಷಾರಾಗಿ ನೋಡ್ಕೋತೀನಿ. ಆ್ಯಂಡ್ ಮೊಸಪ್ ಮಾಡೋದಕ್ಕೆ ಸೊಪ್ಪನ್ನೆಲ್ಲ ಸೋಸ್ಕೊಳ್ಳೋಣ ಅಂತ ರಂಜಿತ್ ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ವಿಹಾನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸುಮ್ಮನೆ ಅವಳನ್ನ ಇಟ್ಕೊಂಡಿದ್ದೆಲ್ಲ ಅರ್ಧ ಕೆಲಸ ಹೋಗ್ಬಿಡುತ್ತೆ ಅಂತೇಳಿ ರಂಜಿತ್ ಬಂದಮೇಲೆ ನಿಧಾನವಾಗಿ ಮಾಡ್ಕೋತಿದ್ದೀನಿ. ನಮ್ಮ ಯಜಮಾನ್ರು ಬಂದು ವಿಹಾನ ಮಲಗಿಸ್ಬಿಟ್ರು. ವಿಹಾ ಆರಾಮಾಗಿ ರೂಮಲ್ಲಿ ಮಲಗಿದ್ಲು. ಅವರು ನಾನು ಏನಾದರೂ ಹೆಲ್ಪ್ ಮಾಡಬೇಕಂತ ಅವರೇ ಕೇಳಿ ಕಿಚನಲ್ಲಿ ಬಂದು ಅವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರು ಯೂಶಲಿ ಅಡುಗೆ ಮನೆಗೆ ಬಂದರೆ ಮಾಡೋದೊಂದೇ ಕೆಲಸ, ತರಕಾರಿ ಕಟ್ ಮಾಡೋದು. ದಟ್ಟು ಕಿಚನೆಲ್ಲ ಫುಲ್ ಮಿಸ್ ಮಾಡಿ ಅವ್ರಿಗೆ ಹೇಳೋದ್ಕಿಂತ ನಾನೇ ಮಾಡೋದು ಬೆಸ್ಟ್ ಅಲ್ವಾ ಅಂತ ಅನಿಸುತ್ತೆ. ಅಂದರೆ ನಾನು ಎಲ್ಲೋ ಒಂದು ಸಮ್ಟೈಮ್ಸ್ ಅವ್ರಿಗೆ ವೆಜಿಟೇಬಲ್ಸ್ ಕಟ್ ಮಾಡಿ ಅಂತ ಹೇಳ್ತೀನಿ, ಕೆಲವು ಟೈಮ್ ಅವರೇ ಇನಿಷಿಯೇಟಿವ್ ತಗೊಂಡು ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾರೆ. ಅವ್ರಿಗೆ ತರಕಾರಿ ಕಟ್ ಮಾಡೋದಂದರೆ ತುಂಬ ಇಷ್ಟ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ನಿಮಗೆ. ಮೊಸಪ್ ರೆಸಿಪಿ ಶೇರ್ ಮಾಡ್ಕೊಳ್ಳಿ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ಸೊ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಯಜಮಾನ್ರು 2 ಆನಿಯನ್ ಕಟ್ ಮಾಡಿ ಇಟ್ಟಿದ್ರು. ನಾನೇ ಹೇಳಿದ್ದೆ 2 ಆನಿಯನ್, ಸ್ವಲ್ಪ ಚಿಲ್ಲಿ, ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ, ಒಂದು 2 ಟೊಮೊಟೊ ಕಟ್ ಮಾಡಿ ಅಂತ. ಅವರೆಲ್ಲ ಕಟ್ ಮಾಡಿರೋದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ 1 ಗೆಡ್ಡೆ ಫುಲ್ಲು ಸುಲಿದಿಟ್ಟಿದ್ರು ಸಿಪ್ಪೆ ಸಮೇತ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈ ಟೈಮಲ್ಲಿ ಆರಾಮಾಗಿ ಸೊಪ್ಪು ಸೋಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡೆ. ಇನ್ನೂ ಎಷ್ಟೊಂದಿತ್ತು ಕ್ಲಿಪ್ಪಿಂಗ್ಸ್, ಏನೇನೋ ಮಾತಾಡ್ಬಿಟ್ಟಿದ್ದೀನಲ್ವ ಅಂತ ಅನ್ನಿಸ್ತು ಎಮೋಷ್ನಲ್ ಆಗಿ. ಸೊ ಅದನ್ನೆಲ್ಲ ನಾನು ಕಟ್ ಮಾಡಿದೆ. ಅಂದರೆ ನನಗೆ ಒಂದು ವೀಕ್ನೆಸ್ ಏನಂದರೆ, ನನಗೆ ಎಲ್ಲರೂ ಮುಂದೆ ಅಳೋದು ನನಗೆ ಮುಂಚೆಯಿಂದನೂ ಅಷ್ಟೇ ಇಷ್ಟ ಆಗಲ್ಲ. ನನಗೆ ಒಬ್ಬಳೇ ಇದ್ದಾಗ ಅಳೋದು, ನನ್ನ ಎಮೋಷನ್ಸ್ನ ಆಸೆ ಆಗೋದೆ ಒಬ್ಬಳೇ ಇದ್ದಾಗ. ಬಟ್ ಸ್ಟಿಲ್ ನಿಮ್ಮ ಹತ್ರ ಇರಲಿ, ಯಾವಾಗ್ಲೂ ಬರೀ ಹ್ಯಾಪಿ ಮೂಮೆಂಟ್ಸ್ನೇ ಶೇರ್ ಮಾಡ್ತಿರ್ತೀನಿ ಅಂತೇಳ್ಬಿಟ್ಟು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನನಗೆ ನೀವೇನು ಅನ್ಕೊತಿರೋ ಅಂತ ಟೆನ್ಷನ್ ಆಗ್ತಿದೆ ಇವಾಗ. ಈ ವ್ಲಾಗ್ ಹಾಕ್ಲಾ ಬೇಡವ ಅಂತಲೂ ಟೆನ್ಷನ್ ಆಗ್ತಿದೆ. ಬಟ್ ಇಟ್ಸ್ ಓಕೆ. ಒಂದು 3 ಬದನೆಕಾಯಿ ಹಚ್ಚಿಟ್ಟಿದ್ರು, ಅದನ್ನು ಕೂಡ ಆ್ಯಡ್ ಮಾಡಿ ಇಟ್ಕೊಂಡು, ಸೊ ಆ್ಯಡ್ ಮಾಡಿ ನೆಕ್ಸ್ಟು ಸ್ವಲ್ಪ ಉಪ್ಪು ಆ್ಯಂಡ್ ನಾನು ಚಿಲ್ಲಿ ಕಡಿಮೆ ಹಾಕ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ಆ್ಯಂಡ್ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಲಾಸ್ಟಲ್ಲಿ ಸೊಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು. ಒಬ್ಬೊಬ್ರು ಗಟ್ಟಿಗಿದ್ರೆ ಇಷ್ಟ ಸಾಂಬಾರು, ಒಬ್ಬೊಬ್ರಿಗೆ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾನು ಕೂಡ ಒಂದು ರೇಂಜಿಗೆ ಮಾಡ್ತಾಯಿದ್ದೀನಿ, ಒಂದು ಮಿಡಲ್ ರೇಂಜಲ್ಲಿ ಮಾಡ್ತಾಯಿದ್ದೀನಿ. ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು, 2 ಕಟ್ಟಿತ್ತಲ್ಲ, ಅದರಲ್ಲಿ ನಾನು ಸ್ವಲ್ಪ ಎತ್ತಿಟ್ಟೆ ಮೆಂತೆ ಬಾತ್ ಮಾಡೋಣ ಅಂತ. ಬಟ್ ನಾನು ಮೆಂತೆ ಬಾತ್ ಮಾಡಲೇ ಇಲ್ಲ, ಊರಿಗೆ ಹೋಗೋ ಅರಿಬರಿಲಿ ಅದು ಹೆಂಗೆಂಗೋ ಆಗೋಯ್ತು ಬಿಡಿ. ಸ್ವಲ್ಪ ಮೆಂತೆ ಸೊಪ್ಪು 1/2 ಕಟ್ ತೊಗೊಂಡು, 1/2 ಒಂದು 3/4 ಕೊಟ್ಟೆ ನಾನು ಸೋಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಫುಲ್ ಇತ್ತು, ಒಂದು ಫುಲ್ ಕಟ್ಟನ್ನು ಸೋಸಿಟ್ಕೊಂಡಿದ್ದೆ. ಎಲ್ಲ ಹಾಕಿ ಒಂದು 3 ವಿಷಲ್ ಹೊಡ್ಸ್ಕೊಂಡು ಚೆನ್ನಾಗಿ ನೆಕ್ಸ್ಟು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಫೈನಲಿ ಅಡುಗೆ ಆಗಿದೆ. ಇವಾಗ ಊಟ ಮಾಡೋಣ ಅಂತ ಹಾಕೋತಿದ್ದೀನಿ. ರಂಜಿತ್ ಊಟ ಮಾಡಿದ್ರು, ನಾನು ಅವಾಗ ವೀಕಾನ್ ಎತ್ಕೊಂಡಿದ್ದೆ. ಅವಳು ಸ್ವಲ್ಪ ಅಳ್ತಿದ್ಲು ಅಂತ. ಅವಳು ನೈಟ್ ಟೈಮ್ ಹಂಗೆ ಸ್ವಲ್ಪ ಒಂದೊಂದು ಸತಿ, ಅಂದರೆ ಒಬ್ಳನ್ನೇ ಬಿಟ್ಟರೆ ಅವಳು ಹಂಗೆ ಒಂದೊಂದು ಟೈಮ್ ಅಳ್ತಿರ್ತಾಳೆ, ಜೊತೆಗೆ ಯಾರಾದರೂ ಇರಲೇಬೇಕು. ತುಪ್ಪ ಹಾಕೋತಿದ್ದೀನಿ. ಹೊರಗಡೆ ವಾಕ್ ಮಾಡ್ತಿದ್ದಾರೆ ಅವರು. ನಾನು ಹೊರಗಡೆ ಹೋಗಿ ಇವಾಗ
ಊಟ ಮಾಡ್ತೀನಿ. ಆಸೆ ಚೆನ್ನಾಗಿರುತ್ತೆ, ತುಂಬ ಶೆಕೆ ಆಗ್ತಿದೆ ಇವತ್ತು ಯಾಕೋ. ಸೊ ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ. ಹೇಗೋ ಆಯಿತು ಈ ಬ್ಲಾಗು. ಓಟ್ಸ್ ಕೂಡ ನೆನಾಕ್ಬಿಟ್ಟಿದ್ದೀನಿ. ಇಷ್ಟೇ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್. ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಾಳೆ ಬ್ಲಾಗ್ ಅಂದರೆ ವಿಹಾಗೆ ಕಿವಿ ಚುಚ್ಚೋ ಶಾಸ್ತ್ರ ನೆಕ್ಸ್ಟ್ ಬ್ಲಾಗು. ಐ ಹೋಪ್ ನೀವು ಅದಕ್ಕೆ ವೆಯ್ಟ್ ಮಾಡ್ತಿರ್ತೀರಾ, ಅಂದರೆ ಆ ಬ್ಲಾಗ್ ವೆಯ್ಟ್ ಮಾಡ್ತಿರ್ತೀರಾ ಅಂತ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.